ಚಪ್ಪಲ್ ಚಪ್ಪಲ್ ಬೇಕಿತ್ತು. ಅವ್ವಾಯ್ ಅವೈನಾ ಅವ್ವಾಯ್ ವೈಟಾ ಅವ್ವಾಯ್ ಅಬ್ದ ಅಬ್ದ ada wei kita liya apa Gendra cigu Isa उल्टा मसाला उकसर Hah? Cara ya kali. Kak, उल्टा पहने आप ये पाम ओपन tadi kak kecek. उल्टा ಇದು ಈ ಕಡೆ ಕಾಲ ಹಾಕಬೇಕು. उल्टा उल्टा पहने आप पैसा पहना ये पाव में एक यूज करो ये पाव में एक हाँ जीरो ಈ ಬಿಡಿರಲ್ಲ ನನಗೆ ಸೂಪರ್ ಚಪ್ಪಲಿ ಬೇಕು. हाँ kari bro tadi muda dia ladies ka bhai ladies ka Audrey ಎಲ್ಲಾ ಪೆಂಗ್ವಿನ್ಗಳು ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಸಮುದ್ರದ ಕಡೆ ಹೋಯ್ತು. ಬಟ್ ಅಲ್ಲಿ ಒಂದ್ ಪೆಂಗ್ವಿನ್ ನಿಂತ್ಕೊಂಡು ಆ ಪೆಂಗ್ವಿನ್ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಮೌಂಟೇನ್ ಕಡೆ ಹೋಯ್ತು. ಯಾಕೆ? ಏನಿಲ್ಲ ಮಾಮ್, ಸುಮ್ನೆ ಹುಚ್ಚೋಯಕ್ಕೆ. ಏನ್ ಹೇಳಿ ಹುಚ್ಚೋಯಕ್ ಬಂದೆ ವಿಡಿಯೋ ಮಾಡ್ಬಿಟ್ಟು ವೈರಲ್ ಮಾಡ್ಬಿಟ್ಟಿರ ನನ್ನ. 2 ನಿಮಿಷ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡ್ತೀನಿ ಗ್ರೂಪ್ಗೆ. ಬ್ಯಾಡೋ ಇಲ್ಲ ನಿಂಗೆ ಅಂತ ಗಿಫ್ಟ್ ಮಜಾ ಮಾಡು. ನನಗೆ ಗಿಫ್ಟ್ ನಮ್ಮ ಮಗನ ತಿನ್ನಕ್ ಡೆಂಕ ಮಾಡ್ಬಿಟ್ಟು ನಾಟಕ ಆಡ್ತೀಯ. ವೆಜಿಟೇರಿಯನ್ ಅಕ್ಕ, ನಾನು ಬರೀ ಸುಳ್ಳು ಹೇಳ್ತೀಯ, ಬರೀ ಸುಳ್ಳು. ನನ್ನ ಮಗ ನಂಗೆ ಸಿಗ್ಲಿ. ಇವನ್ ಪಕ್ಕದ ಮನೆ ಕರಿಯ ಅಲ್ವಾ? ಇವನೇನ್ ಮಾಡ್ತಾವನ್ ಇಲ್ಲಿ? ನನ್ ಮಗುನ ಕೊಟ್ಕೊಂಡಿದ್ಯಾ ಬೇವರ್ಸಿ? ಅಮ್ಕಡುಮ್ಕೊ ಅಮಾಲ್ ಡುಮಾಲ್ ಡಿಂಟಾಕ್ ಟಾಕ್ ಡಿಂಟಾಕ್ ಡಿಂಟಾಕ್ ಕೊಡ್ತಾ ಇದ್ರೆ ಶರ್ಟು ನಕ್ಕನ್ ಬುಕ್ ಮಾಡ್ರು ಹರಿಶ್ಚಂದ್ರ ಘಾಟು. ಅಣ್ಣ ಆಪಲ್ ಹೆಂಗಣ ಕೆಜಿ? 280 ಅಣ್ಣ. ಒಂದ್ 20 ಕೆಜಿ ಬೇಕಿತ್ತು, ಹೆಂಗ ಕೊಡ್ತೀರ ಅಣ್ಣ? ಕವರ್ಗೆ ಹಾಕೊಡ್ತೀನಿ. ದೇವ್ರೆಲ್ಲರಿಗೂ ಬುದ್ಧಿ ಹಂಚ್ಬೇಕಾರೆ ನಾನ್ ಗರ್ಲ್ ಫ್ರೆಂಡ್ ಸಿಗೋ ಲೈನಲ್ಲಿ ನಿಂತಿದ್ದೆ. ಯಾಕಂದ್ರೆ ನಮಗೂ ಒಂದೇ ಒಂದ್ ಹುಡುಗಿಯಾರು ಬೀಳ್ಲಿ ಅಂತ. ಆದ್ರೆ ನನ್ ನಂಬರ್ ಬರೋ ಅಷ್ಟೊತ್ತಿಗೆ ಹುಡುಗಿರೆಲ್ಲ ಖಾಲಿ ಆಗ್ಬಿಟ್ಟಿದ್ರು. ಸರಿ ಅಂತ ನಾನು ಬುದ್ಧಿ ಇಸ್ಕೊಳಕ್ ಹೋಗಿದ್ದೆ. ಅಲ್ಲಿ ನೋಡ್ರೆ ಬುದ್ಧಿನೂ ಖಾಲಿ ಆಗ್ಬಿಟ್ಟಿತ್ತು. ಯಾರೋ ಪಕ್ಕದ ಲೈನ್ ಕೂಗ್ತಾ ಇದ್ರು. ಹೋಗ್ ನೋಡಿದ್ರೆ ಮಕ ಚೆನ್ನಾಗ್ ಕಾಣ್ಸಕ್ಕೂ ಒಂದ್ ಲೈನ್ ಇತ್ತು. ನಾನು ಎಲ್ಲಾ ಬಿಟ್ಬಿಟ್ಟು ಅಲ್ಲಿ ಓಡ್ಕೊಂಡು ಹೋದೆ. ಅಲ್ಲಿ ಹೋದಾಗ ಗೊತ್ತಾಯ್ತು ಕಾಂಟ್ಯಾಕ್ಟ್ ಬರೀ 24 ಜನಕ್ಕೆ ಅಷ್ಟೇ ಇದ್ದಿದ್ದು ಅಂತ. ನನ್ ನಂಬರ್ 25ನೇದಿತ್ತು. ಹುಟ್ಟಕ್ ಮುಂಚೆಯಿಂದ ನಾನು ಅತಿ ಆಸೆ ಪಡ್ಕೊಂಡು ನಂಗೂ ನಮ್ಮ ಫ್ರೆಂಡ್ಸ್ಗೂ ತಲೆಯಲ್ಲಿ ಬುದ್ಧಿನೂ ಇಲ್ಲ, ಗರ್ಲ್ ಫ್ರೆಂಡು ಇಲ್ಲ, ನಾವು ನೋಡಕ್ಕೂ ಚೆನ್ನಾಗಿಲ್ಲ. ಪವನ್, ಓ ಇವಳು ಯಾರೋ ಬಂದ್ಲು? ಹಾ ಹೇಳಿ. ಇಲ್ಲೊಬ್ಬ ಯಾರೋ ಆಲ್ರೆಡಿ ಅವನೇ ಹೊಸ ಎಂಟ್ರಿ ಬೇರೆ ಆಯ್ತು. ಇನ್ನೇನ್ ಮತ್ತೆ ಅಪೂರ್ವ ಸಂಗಮ ಆಯ್ತಲ್ಲ, ಶುರು ಹಚ್ಕೊಳ್ಳಿ ಹೇಳ್ತೀನಿ. ಅವನು ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೆ. ಬರ್ಲಿ ಇವತ್ತು ಗ್ರೌಂಡ್ ಗೆ. ನೀನ್ ನಮ್ಮನ್ ಗ್ರೌಂಡ್ ಗೆ ಹೊಡಿಕ ಬಂದ್ಬಿಟ್ಟಿದ್ಯಾ? ನಮ್ಮನ್ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತಿ. ಈ ತರ ಕಾಂಟ್ರಾಕ್ಟ್ ಶಾಕಿ ಬೇಕಾ ನಿಂಗೆ? ನನ್ ಫೋನು ನನ್ನ ಇಷ್ಟ, ನಾನ್ ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ, ಆನ್ ಆದ್ರೂ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನೀನ್ ಅವಳೆ ಕೇಳಕ್ಕೆ. ನೀನ್ ನಮ್ಮನ್ ತಿಕ್ಕಾಕ ಅನ್ಸಲಿ. ನಾ ಇಷ್ಟ ಇದ್ರೆ ಇರೋ, ಇಲ್ಲ ಬ್ರೇಕಪ್ ಅಷ್ಟೇ. ತಡ್ರಿ ತಲೆ ದಿಮ್ಮಂದ ಒಂದ್ ನಿಮಿಷ ತಡ್ರಿ. ಅಲ್ಲ ಈ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದಲ್ಲಿ ಮನಸೆ ಓ ಮನಸೆ ಎಂತ ಮನಸೆ ಏನೋ ಬರೋ ಸಾಂಗಲ್ಲಿ ಎಷ್ಟು ಸರಿ ಮನಸೆ ಬಂದೋಗುತ್ತೆ ಅಂತ ಲೆಕ್ಕ ಕೇಳ್ಬಿಡ್ಬೋದು. ಆದ್ರೆ ಈ ವಿಡಿಯೋದಲ್ಲಿ ಆ ಹುಡುಗಿ ಇವ್ನಿಗೆ ಎಷ್ಟು ಸರಿ ನೀನ್ ನಮ್ಮನ್ನ ಅಂತ ಇವ್ರ ಅಮ್ಮನ್ ಕರ್ಲು ಅಂತ ಲೆಕ್ಕ ಕಾಯ್ತಲ್ಲ ಗುರು. ಅಲ್ಲ ಇವಳು ಅಮ್ಮನನ್ನ ಸ್ಟಾರ್ಟ್ ಮಾಡಿದಾಗ ಮಧ್ಯಾಹ್ನ ಆಗಿತ್ತು, ರಾತ್ರಿ ಆದ್ರೂ ಇನ್ನು ನಿನ್ನ ಅಮ್ಮನ ನಿಲ್ಸಿಲ್ವಲ್ಲ ಗುರು. ಮ್ಯಾಟ್ರ್ ಇಷ್ಟೇ ಸಿಂಪಲ್. ಇವಳು ಫೋನ್ ಮಾಡೋಳು, ಅವ್ನು ಫೋನ್ ಎತ್ತಿಲ್ಲ.
ಅದನ್ನ ಕೂತ್ಕೊಂಡು ಮಾತಾಡ್ಕೊಂಡು ಹೇಗೆ ಬಗೆಹರಿಸ್ಕೋಬೇಕು. ಯಾಕೋ ಫೋನ್ ಮಾಡಿದೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ನಾನು ಸ್ವಲ್ಪ ಬಿಸಿ ಇದೆ ಕಣ ಅದಕ್ಕೆ ಫೋನ್ ಎತ್ತಿಲ್ಲ ಅಂತ ಅನ್ಬೇಕು. ಓಹೋ ಏನೇ ನಿನ್ ನಮ್ಮನ್ ಫೋನ್ ಮಾಡಿದ್ರೆ ನಿನ್ ನಮ್ಮನ್ ತಿಕ್ಕಾಕ ಅನ್ಸಲಿನ. ಏನೋ ಇವಳು ಬಂದ್ಬಿಟ್ಟು ಇವನಿಗೆ ಬೈದೇನ್ ಕೇಳ್ತೀರಾ, ಇವನು ಹೋಗ್ಬಿಟ್ಟು ಅವಳಿಗೆ ಬೈದೇನ್ ಕೇಳ್ತೀರಾ. ಕೆಟ್ಟ ಮಾತು ಎಲ್ರು ಮಾತಾಡ್ತಾರೆ. ಯಾರೇನ್ ಸಾಚ ಸತೀಶಣ್ಣ ಕಾಚ ಅಂತಲ್ಲ. ಯಾವಾಗ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತೀವಿ, ಯಾರ ಮುಂದೆ ಮಾತಾಡ್ತೀವಿ, ಯಾರು ನೋಡ್ತಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನೀವ್ ಈ ತರ ಅಲ್ಕಲ್ಕಗಳು ಮಾತಾಡ್ಕೊಂಡ್ಬಿಟ್ಟು ಏನೋ ಕೀರ್ತಿ ಪಥಕ್ಕೆ ಎತ್ತಿಡ್ತಾ ಇದೀವಿ ಅಂತ ಅನ್ಬಿಟ್ಟು ಊರುಗಳ ಹೆಸರು ಬೇರೆ ಬಯೋದಲ್ಲಿ ಹಾಕೊಂಡ್ಬಿಡ್ತೀರಾ. ಮೈಸೂರು ಅಂತ ಮೈಸೂರ್ನ ಹೊರಗಡೆಯಿಂದ ಬಂದು ಹಾಳು ಮಾಡ್ತಾರೋ ಅಲ್ಕ ನನ್ನ ಮಕ್ಕಳು ಸ್ವಲ್ಪ ಜನ ಆದ್ರೆ, ಇನ್ನು ಅಲ್ಲೇ ಹುಟ್ಟಿ ಬೆಳೆದಿ ಲೋಕಲೈಟ್ಗಳು ನಿಮ್ಮಂತ ಸ್ವಲ್ಪ ಜನ ಹಾಳು ಮಾಡ್ತಾ ಇದ್ದೀರಾ. ನಮ್ಮನ್ ಫೋನ್ ಮಾಡಿ ನಮ್ಮನ್ ತಿಕ್ಕಾಕ ಅನ್ಸಲಿನ. ನನಗೆ ಈ ವಿಡಿಯೋ ನೋಡ್ಬಿಟ್ಟು ಬೇಜಾರಾಗ್ಲಿಲ್ಲ. ಈ ಕಕ್ಕಸ್ತರ ಇರೋ ಕಂಟೆಂಟ್ ಮಾಡಕ್ಕೆ ಫ್ಯೂಚರ್ ಅಲ್ಲಿ ಅಮ್ಮ ಆಗುವಂತ ಹುಡುಗಿ ಕೈಯಲ್ಲಿ ಅಮ್ಮನ ಅಂತ ಅನ್ಸ್ಬಿಟ್ರಲ್ಲ. ಹಂಗಲ್ಲ ನೀವು ಸುಲಭವಾಗಿ ಹೋಗಕ್ಕಾಗಲ್ಲ. ಯಾಕಂದ್ರೆ ಲೈವ್ ಅಲ್ಲಿ ನಿಮ್ಮನ್ನ ಇಟ್ಕೊಂಡ್ಬಿಟ್ಟಿದೀವಿ. ಹೌದು, ಈಗ ನೀವು ಮ್ಯಾಚ್ ಗೆದ್ರ ಸೋತ್ರ ಗೆದ್ವಿ ಸೋತು ನಮ್ಮ ಮೇಲೆ ನಾವು ಸೋತಿದ್ದು. ಅದು ಹಂಗೆ ಪ್ರಶ್ನೆ ಬರಲ್ಲ. ಮತ್ತೆ ಈಗ ಯಾಕೆ ಸೋತ್ರಿ? ನಮ್ ಇಷ್ಟ ಅದು ಸೋಲ್ಬೇಕು ಅಂತಾನೆ ಆಡಿದ್ದ? ಇಲ್ಲ, ಗೆಲ್ಬೇಕು ಅಂತಾನೆ ಆಡಿದ್ದು. ಮತ್ತೆ ಯಾಕೆ ಸೋತ್ರಿ? ತುಕಾಲಿ ಸಂತೋಷ್ ಅವರು ತುಂಬಾ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ರು. ಅವತ್ತು ಆಗಿ 2-3 ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು. ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ ಹೋಗಿ ಬಂದೆ, ಅದ್ ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ, ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ, ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗ್ಲಿಲ್ಲ. ನಂದು ಪಾತ್ರ ಮಾಡಿ ಹರ್ಷ ಅಂತ ಅಂದ್ಮೇಲೆ ಅವ್ರಿಗೆ ಎಲ್ಲೋದ್ರು ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊಂತ ಇದಾರಂತೆ. ಅಷ್ಟು ರೆಕಗ್ನೈಸ್ ಆಗಕ್ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ. ಅಂದ್ರೆ ನಂದು ಹಿಂಗ್ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ. ಅಣ್ಣ ನಿಮ್ ಅಂಗಡಿಯಲ್ಲಿ ಫಿಶ್ ಸಿಕ್ತತ ಅಣ್ಣ? ಅದ್ ನೀರೊಳ ಬಿಟ್ಟಿರಲ್ಲ, ಉಸಿರು ಕಟ್ ಸಾಯಲ್ಲ. ಕೊಡ್ಬರ್ರಿ ಫಿಶ್. ಎಷ್ಟಣ್ಣ ಕೆಜಿ? ಅಣ್ಣ ಒಂದ್ ಕ್ರೀಮ್ ಬಂದ್ ಕೊಡಿ, ಇನ್ನೊಂದ್ ಕೊಡಿ. ಯಾಕಮ್ಮ ಇಂಥವ್ರಿಗೆಲ್ಲ ಕೊಡಿಸ್ತೀರಾ? ದಿನ ಇದೇ ಆಗೋಯ್ತು. ಅಯ್ಯೋ ಅಣ್ಣ ಅವ್ನ್ ನನ್ ಮಗ, ಅದಕ್ಕೆ ಹೇಳೋದು ತಲೆ ಸರಿಯಾಗಿ ಬಚ್ಕೊಳ್ಳೋ ಅಂತ. ಈ ಸ್ಪಾಟ್ ಅಲ್ಲಿ ಮಿಸ್ಸೇ ಇಲ್ಲ ನೋಡಿ. ಹೇಳ್ದೆ ತಾನೆ, ಇಲ್ಲೊಬ್ರು 1 2 3 4 ಭರ್ಜರಿ ಕಲೆಕ್ಷನ್ ಅನ್ಕೊಳ್ಳಿ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡಿಲ್ಲ, ಯಾರ್ಯಾರ ಹತ್ರ DL ಇನ್ಶೂರೆನ್ಸ್ ಇಲ್ಲ, ಭರ್ಜರಿ ಕಲೆಕ್ಷನ್ ಹೊಡಿತಾ ಇದಾರೆ. ಹಿಂಗೆ ಹೊಡೀರಿ ಸರ್ ಭರ್ಜರಿ ಕಲೆಕ್ಷನ್. ಅವಾಗಲೇ ಬುದ್ಧಿ ಬರೋದು ನಮ್ಮ ಜನಕ್ಕೆ. ಹೆಲ್ಮೆಟ್ ಹಾಕೊಬೇಕು, DL ಇಟ್ಕೊಬೇಕು, ಇನ್ಶೂರೆನ್ಸ್ ಇಟ್ಕೊಬೇಕು. ಇಲ್ಲಾಂದ್ರೆ ನಮ್ಮ ಜನಕ್ಕೆಲ್ಲ ಬುದ್ಧಿ ಬರಲ್ಲ. ಹರ್ಷ 18 ವರ್ಷ, ಫ್ಯಾನ್ಸ್ ನಿಮ್ಗೆ 2 ಲಕ್ಷ. 99.9% ಗರ್ಲ್ಸ್. ಹರ್ಷ increases their pulse. Son of Mr. Gadabomb Satish, celebrity of celebrities. You're waiting for him to fail from Harsha. We will wait for the launch of Harsha. ಹರ್ಷ ಅಂದ್ರೆ 99.99% ಹುಡುಗಿರ್ ವಾಯ್ಸ್. ಹರ್ಷ ಅಂದ್ರೆ 99.99%